ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮನೇಲಿ ಹೀರೆಕಾಯಿ ಇತ್ತು, ಎಳೆ ಹೀರೆಕಾಯಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಎಳೆ ಹೀರೆಕಾಯಿ ನೋಡಿದಾಗಲೆಲ್ಲ ನನಗೊಂದೇ ಅನ್ಸೋದು ಮಸ್ಕಾಯಿ ಮಾಡಬೇಕು, ಇಲ್ಲ ಹೀರೆಕಾಯಿ ಬಜ್ಜಿ ಮಾಡಬೇಕು. ಹೀರೆಕಾಯಿ ಬಜ್ಜಿ ಮಾಡೋಣ ಅಂದರೆ ನಾನು ಡಯಟ್ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಕ್ರೇವಿಂಗ್ಸ್ ತಡೆಯೋದಕ್ಕಾಗ್ತಿಲ್ಲ, ಹೇಳೋದಕ್ಕಾಗಲ್ಲ. ನಾಳೆ ಮಾಡಿದ್ರು ಮಾಡ್ತೀನಿ, ತಿನ್ನಬೇಕು ಅನಿಸ್ದಾಗ ತಿನ್ಬಿಡ್ಬೇಕು. ಸೊ ಹಾಗಾಗಿ ನಾಳೆ ಹೀರೆಕಾಯಿ ಬಜ್ಜಿ ಮಾಡೋಣ, ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಡೆನೂ ಹೀರೆಕಾಯಿ ಮಸ್ಕಾಯಿ ಮಾಡ್ತಾರೆ. ನಮ್ಮೂರ ಸೈಡ್ ಅದನ್ನು ಹೀರೆಕಾಯಿ ಬಜ್ಜಿ ಅಂತಾರೆ. ಸೊ ಇದೇ ಬೇರೆ ಥರ ಮಾಡ್ತಾರೆ, ಅದನ್ನೇ ಬೇರೆ ಥರ ಮಾಡ್ತಾರೆ. ನನ್ನ ಫ್ರೆಂಡ್ ಇದನ್ನು ನನಗೆ ಹೇಳ್ಕೊಟ್ಟಿದ್ಲು. ಸೊ ಅವಾಗಲಿಂದ ಈ ಹೀರೆಕಾಯಿ ನೋಡಿದಾಗಲೆಲ್ಲ ನಾನು ಈ ಥರ ಮಸ್ಕಾಯಿ ಮಾಡ್ಕೊಂಡು ತಿನ್ನಬೇಕು ಅಂತ ಇಷ್ಟಪಡ್ತೀನಿ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ಹೀರೆಕಾಯಿ ಮಸ್ಕಾಯಿ ಮಾಡಿ ನಿಮಗೂ ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ, ಸೊ ಯಾರೆಲ್ಲ ಈ ಥರ ಹೀರೆಕಾಯಿ ಮಸ್ಕಾಯಿ ನಿಮ್ಮ ಮನೇಲಿ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅಲ್ಲೇ ಕಾಣಿಸ್ತಿದೆ ಸಬ್ಸ್ಕ್ರೈಬ್ ಅಂತ, ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ ಆನ್ ಮಾಡಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರೆ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಈ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಮ್ಮ ಲಕ್ಷ್ಯ ಅವರು ಸ್ವಲ್ಪ ಜ್ಯೂಸ್ ಬೇಕಂತ ಕೇಳಿದ್ದಾರೆ, ವಾಟರ್ ಮೆಲನ್ ಜ್ಯೂಸ್. ಸೊ ಹಾಗಾಗಿ ಮತ್ತೆ ಮೋಹನ್ ಅವ್ರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಮರಿದೇನೆ ನನ್ನ ವಿಡಿಯೋನ ಕಂಟಿನ್ಯೂಸ್ ಆಗಿ ಕೊನೆವರೆಗೂ ನೋಡಿ, ಓಕೆನಾ? ಬನ್ನಿ ಸ್ಟಾರ್ಟ್. ಫ್ರೆಂಡ್ಸ್, ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನಿವತ್ತು ಹೀರೆಕಾಯಿ ಮಸ್ಕಾಯಿನ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಕ್ವಿಕ್ಕಾಗಿ ಕೂಡ ಆಗೋಗ್ಬಿಡುತ್ತೆ. ನಾನು ಇದನ್ನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರು ಬಿಸಿ ಆದಮೇಲೆ ನಾನಿಲ್ಲಿ ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಒಂದು 2 ಹೀರೆಕಾಯಿನ ಈ ಥರ ಸಿಪ್ಪೆನೆಲ್ಲ ತೆಗೆದು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಬದಲಾಗಿ ಅವರೆಬೇಳೆನೂ ಸಹ ನೀವು ಹಾಕ್ಕೊಬೋದು. ನಾನು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಮನೇಲಿ ಅವರೆಬೇಳೆ ಇರಲಿಲ್ಲ. ಸೊ ಹಾಗಾಗಿ ತೊಗರಿಬೇಳೆನೇ ಹಾಕಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನೀಗ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, 1-2 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಮನೇಲಿ ಜಾಸ್ತಿ ಜನ ಇದ್ದರೆ ಎಲ್ಲನೂ ಜಾಸ್ತಿ ಕ್ವಾಂಟಿಟಿಲೇ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಇರೋದು 4 ಜನ, ಅದರಲ್ಲಿ 3 ಜನ ಊಟ ಮಾಡೋದು. ಕಿಶನ್ ತಿನ್ನೋದಿಲ್ವಲ್ಲ, ನಾವಷ್ಟೇ ಅಲ್ವಾ. ಸೊ ಹಾಗಾಗಿ 1-2 ಟೈಮ್ಗೆ ಆಗೋಷ್ಟು ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಅರಿಶಿನದ ಪುಡಿನೂ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಒಂದು 3-4 ವಿಜಿಲ್ನ ಹಾಕಿಸ್ಕೊತಾ ಇದ್ದೀನಿ. ಸೊ ವಿಜಿಲ್ ಆರಿದ್ಮೇಲೆ ಇವಾಗ ನೋಡಿ ಈ ಥರ ಬೆಂದ್ಕೊಂಡಿದೆ. ಸೊ ಸ್ವಲ್ಪ ಸಾಫ್ಟಾಗಿ ಬೆಂದಿರಬೇಕು, ಯಾಕಂದರೆ ಇದನ್ನು ನಾವು ಮಸಿಬೇಕಾಗುತ್ತಲ್ವ. ಸೊ ಹಾಗಾಗಿ ನೀವು ಮಸಿಯೋ ಕೋಲಿಂದ ಮಸ್ಕೊಳ್ಬೋದು, ಇಲ್ಲ ನಮ್ಮ ಹತ್ರ ಇಲ್ಲ ಅನ್ನೋದಿದ್ರೆ ಮಿಕ್ಸಿಲೂ ಸಹ ಹಾಕ್ಕೊಳ್ಬೋದು. ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ಮಸ್ತಿ ಮಾಡಿದ್ರೇ ರುಚಿ ಚೆನ್ನಾಗಿರುತ್ತೆ. ಅಂದರೆ ಎಲ್ಲನೂ ಸಾಫ್ಟಾಗಿ ಈ ಥರ ಮಸಿಯೋದಕ್ಕೆ ಹೋಗ್ಬಿಡಿ. ಆಗಾಗ ಒಂದು ಸ್ವಲ್ಪ ಹೀರೆಕಾಯಿನೂ ಬಾಯಿಗೆ ಸಿಗೋ ಥರನೂ ಬಿಟ್ಟಿರಿ. ಸೊ ಇದೆಲ್ಲ ಆದಮೇಲೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮಕ್ಕಳಿರೋ ಕಾರಣ ಅವ್ರಿಗೆ ಸ್ವಲ್ಪ ತುಪ್ಪ ಹಾಕಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ರುಚಿಯಾಗಿ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಂದು ಎಲೆ ಆಗೋಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ಇದಾದಮೇಲೆ ನಾನು ಕೂಗಿಸಿ ಮಸ್ತಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸುಮ್ಮನೆ ಒಂದು ಮಿಕ್ಸ್ ಕೊಟ್ಟು ಇದ್ರ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದಲೂ ಅಷ್ಟೇ ರುಚಿ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಲು ಸಹ ಮಾಡ್ಕೊಂಡು ಹಾಕ್ಕೊಳ್ಬೋದು, ನಾನು ಅದೆಲ್ಲ ಮಾಡಿಲ್ಲ. ಜಸ್ಟ್ ತೆಂಗಿನಕಾಯಿ ತುರಿನ ಅದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬಾ ರುಚಿ ಬರುತ್ತೆ. ಕಲ್ಲುಪ್ಪು ಪುಡಿ ಉಪ್ಪು ತುಂಬಾ ಡಿಫ್ರೆಂಟ್ ಇರುತ್ತೆ. ಒಂದ್ಸಲಿ ಬೇಕಾದ್ರೆ ಕಲ್ಲುಪ್ಪನ್ನ ಹಾಕಿ ಸಾಂಬಾರನ್ನ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಈಗ ರೈಸ್ ಜೊತೆ ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಯಾರು ಇನ್ನೂ ಟ್ರೈ ಮಾಡಿಲ್ಲ, ಒಂದ್ಸಲಿ ಟ್ರೈ ಮಾಡಿ. ಆಲ್ಮೋಸ್ಟ್ ಈ ಸಾಂಬಾರು ಎಲ್ರಿಗೂ ಗೊತ್ತಿರುತ್ತೆ, ಇದೇನು ಹೊಸ್ದಾಗೇನಿಲ್ಲ. ಸೊ ಸಿಂಪಲಾಗಿ ಏನಾದರೂ ಅಡುಗೆ ಮಾಡ್ಕೊಳ್ಬೇಕು ಮಧ್ಯಾಹ್ನ ಟೈಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ
ಈ ಥರದೊಂದು ಸಿಂಪಲ್ ಆಗಿರೋ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಇನ್ನು ಅಡುಗೆ ಎಲ್ಲ ಮುಗಿಸಿ ಲಕ್ಷ್ಯಗೆ ಮತ್ತು ಕಿಶನ್ಗೆ ಊಟ ಮಾಡಿಸಿ ನಾನು ಸಹ ಊಟ ಮಾಡಿ ಇದಾದಮೇಲೆ ಲಕ್ಷ್ಯ ಮತ್ತು ಕಿಶನ್ಗೆ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ. ಸೊ ಯಾಕೆ ಅಂದರೆ ಲಕ್ಷ್ಯಗೆ ಇವಾಗ ಎಕ್ಸಾಮ್ ನಡೀತಿರೋ ಕಾರಣ ಅವ್ನು ಸ್ವಲ್ಪ ಬೇಗನೆ ಎದ್ದು ಓದೋದಕ್ಕೆ ಅಂತ ಕೂರ್ತಾನೆ. ಸೊ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಅವನಿಗೆ ಸ್ವಲ್ಪ ನಿದ್ದೆ ಬಂದಂಗೆ ಆಗಿರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮಲಗಿದ್ರೆ ಅವನಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಅವನು ಇಬ್ಬರೂ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ. ಇದಾದಮೇಲೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಜಾಯಿನ್ ಆಗಿದ್ದೀನಿ, ಚಂದನ ಇಂಗ್ಲೀಷ್ ಅಕಾಡೆಮಿ ಅಂತ. ಸೊ ಇದು ತುಂಬಾ ನನಗೆ ಹೆಲ್ಪ್ ಆಗ್ತಿದೆ. ಏಕೆಂದರೆ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಸಹ ಕೊಡ್ತೀವಿ ಅಂತ ಹೇಳಿದರು. ನಾನು ಸ್ವಲ್ಪ ನಂಬಿರಲಿಲ್ಲ, ಇದೇನೋ ಫೇಕ್ ಅಂತ ಅನಿಸುತ್ತೆ ಅಂತ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಎಷ್ಟೊಂದು ದಿನದಿಂದ ನಾನು ಟ್ರೈ ಮಾಡ್ತಿದ್ದೆ ಜಾಯಿನ್ ಆಗೋಣ ಅಂತ ಹೇಳಿ. ಬಟ್ ನನಗೆ ಯಾಕೋ ಅಷ್ಟೊಂದು ನಂಬಿಕೆ ಇರಲಿಲ್ಲ. ಸೊ ಹಾಗಾಗಿ ಸೇರಿಕೊಂಡಿರಲಿಲ್ಲ. ಇದಾದಮೇಲೆ ನೋಡೋಣ, ನಾನು ಏನಾದರೂ ಕಲಿಬೇಕು, ಏನಾದರೂ ಅಚೀವ್ ಮಾಡಬೇಕು ಅಂತ ಹೇಳಿ ನಾನು ಒಂದ್ಸಲಿ ಟ್ರೈ ಮಾಡೋಣ ಅಂತ ಒಂದ್ಸಲಿ ನಾನು ಸೇರ್ಕೊಳ್ಳೋಣ ಅಂತ ಸೇರ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅಂದರೆ ನಾನು ಈಗಾಗಲೇ ಸೇರ್ಕೊಂಡು ಒಂದು 10-15 ಡೇಸ್ ಆಗಿರಬೇಕು. ಇದುವರೆಗೂ ಒಂದು ಕ್ಲಾಸು ಮಿಸ್ ಮಾಡಿಲ್ಲ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ನಮಗೆ ಮನೇಲಿ ವರ್ಕ್ ಸಹ ಮಾಡೋದಕ್ಕೆ ಕೊಡ್ತಾರೆ, ಹೋಮ್ ವರ್ಕ್ ಥರ ಕೊಡ್ತಾರೆ. ಅವರು ಏನು ಹೇಳ್ಕೊಟ್ಟಿದ್ದಾರೆ ಅದು ನಾವೊಂದ್ಸಲಿ ರಿವೈಸ್ ಮಾಡಿಕೊಂಡು ಬರ್ದು ನಾವು ಅವ್ರಿಗೆ ರಿಪೋರ್ಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೆ ಒಂದೊಂದು ಟೆಸ್ಟು ಸಹ ಕೊಡ್ತಿರ್ತಾರೆ. ಆ ಟೆಸ್ಟಲ್ಲೂ ಸಹ ನಾವು ಟೆಸ್ಟ್ನೆಲ್ಲ ಬರೆದು ಅವ್ರಿಗೆ ರಿಪೋರ್ಟ್ ಮಾಡಬೇಕು. ಅವ್ರು ಅಲ್ಲೇ ಕರೆಕ್ಷನ್ ಮಾಡಿ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನೋಡಿ ನಮಗೆ ಹೇಳ್ಕೊಡ್ತಾರೆ. ಒಂದಲ್ಲ 2 ಸಲ, ಎಷ್ಟು ಸರಿನಾದರೂ ಬೇಕಾದರೂ ಕೇಳಿ ಅವ್ರು ಹೇಳ್ಕೊಡ್ತಾರೆ. ನಾವು ಏನಾದರೂ ಕೇಳಲಿಲ್ಲ ಅಂದ್ರೆ ಅವರೇ ಒಂದು ಸರಿ ಮೆಸೇಜ್ನ ಮಾಡ್ತಾರೆ, ನಿಮ್ಗೆ ಅರ್ಥ ಆಗಿದೆಯಾ, ಈ ಥರ ತಪ್ಪು ಮಾಡಿದ್ದೀರಾ, ಇದನ್ನು ನೀವು ಸರಿ ಮಾಡ್ಕೊಳ್ಬೇಕು ಅಂತ. ನಂಗೆ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ. ಇದೇನಾದರೂ ನಾನು ಮಿಸ್ ಮಾಡ್ಕೊಂಡಿದ್ರೆ ಈ ಥರ ಕ್ಲಾಸ್ನೆಲ್ಲ ಮಿಸ್ ಮಾಡ್ಕೊತಿದ್ನೇನೋ ಅಂತ ಅನಿಸ್ತಿದೆ ಈಗ. ತುಂಬಾ ಚೆನ್ನಾಗಿದೆ. ಹಾಗೆ ಇದು 6 ತಿಂಗಳು ಕೋರ್ಸ್ ಅಂತ ಹೇಳಿದ್ದಾರೆ. ಸೊ 6 ತಿಂಗಳಾದಮೇಲೆ ನನಗೂ ಜಾಬ್ ಸಿಗುತ್ತಾ ನೋಡಬೇಕು. ಸೊ ಇದೆಲ್ಲ ಆದಮೇಲೆ ಒಂದು ಇಂಟರ್ವ್ಯೂ ಇರುತ್ತಂತೆ. ಇದರಲ್ಲಿ ನಾವು ಅಟೆಂಡ್ ಮಾಡಿ ಅದರಲ್ಲಿ ನಾವು ಪಾಸ್ ಆದರೆ ನಮಗೆ ಜಾಬ್ ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಸೊ ಆ ನಂಬಿಕೆ ನನಗೆ ಇವಾಗ ಬಂದಿದೆ. ಸೊ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ನಾನು ಮುಂದಿನ ದಿನಗಳಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಯಾರಿಗಾದರೂ ಈ ಥರ ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಹೇಳೋದಾದರೆ ಚಂದನ ಅಕಾಡೆಮಿಗೆ ಜಾಯಿನ್ ಆಗ್ಬೋದು. ಮನೆಯಲ್ಲಿ ನಮ್ಮ ಗಂಡಂದರು ಹೊರಗಡೆಯಿಂದ ದುಡ್ಕೊಂಬರ್ತಾರೆ. ಏಕೆ ನನ್ನ ಹೆಂಡ್ತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಅವರು ಅಲ್ಲಿ ದುಡಿತಾ ಇರ್ತಾರೆ. ನಾವಿಲ್ಲಿ ಮನೆಯಲ್ಲಿ ದುಡಿತಾ ಇರ್ತೀವಿ. ಗಂಡ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವು ಹೆಣ್ಮಕ್ಳು ಮನೇಲಿ ಎಲ್ಲ ಥರ ಅಡುಗೆಗಳನ್ನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಈ ಥರ ಎಲ್ಲ ಕೆಲಸಗಳು ನಾವು ಮನೇಲಿ ಮಾಡ್ತಾಯಿರ್ತೀವಿ. ಸೊ ಇದ್ರ ಜೊತೆಗೆ ನನ್ನ ಗಂಡ, ನನ್ನ ಮಕ್ಕಳಿಗೆ, ನನ್ನ ಫ್ಯಾಮಿಲಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ಥರದ್ದೆಲ್ಲ ಆಪರ್ಚುನಿಟಿ ಸಿಕ್ಕಿದಾಗ ನಿಜವಾಗ್ಲೂ ಖಂಡಿತವಾಗ್ಲೂ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೇಬೇಕು. ಸೊ ನಾನು ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಪಡಲಿಲ್ಲ. ಸೊ ನನಗೆ ತುಂಬಾ ಕೆಲಸ ಇರುತ್ತೆ. ಸೊ ಅದ್ರ ಮಧ್ಯೆ ಇದೊಂದು ನನಗೆ ಬೇಕೇ ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಈ ಚಂದನ ಅಕಾಡೆಮಿಗೆ ಜಾಯಿನ್ ಆಗಿದ್ದೀನಿ. ಹೋಪ್ ನನಗೆ ಅನಿಸುತ್ತೆ ಇದರಿಂದ ನನಗೆ ಜಾಬ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ. ಇನ್ನು ಇಲ್ಲಿ ಮ್ಯಾಮ್ ಕೊಟ್ಟಿರೋ ಹೋಮ್ವರ್ಕ್ನೆಲ್ಲ ಮುಗಿಸಿ ಅವ್ರಿಗೆಲ್ಲ ರಿಪೋರ್ಟ್ ಮಾಡಿದ್ದಾಯಿತು. ಇದಾದಮೇಲೆ ನಮ್ಮ ಲಕ್ಷ್ಯ ಅವರು ಮೊದಲನೇ ಆಜ್ಞೆ ಮಾಡಿದರು, ನನಗೆ ವಾಟರ್ ಮೆಲನ್ ಜ್ಯೂಸ್ ಬೇಕೇ ಬೇಕು ಮಮ್ಮಿ ಅಂತ ಹೇಳಿ. ಸೊ ಅದಕ್ಕೆ ನನಗೆ ಸ್ವಲ್ಪ ಮಧ್ಯಾಹ್ನನೇ ಇತ್ತು, ಅಂದರೆ ಒಂದು 3 ಗಂಟೆ ಆಗಿತ್ತು. ಸೊ ಪರವಾಗಿಲ್ಲ, ಈ ಟೈಮಲ್ಲಿ ಮಾಡಿಕೊಡೋಣ ಅಂತ ಹೇಳಿ ಕಲ್ಲಂಗಡಿ ಹಣ್ಣ ಜ್ಯೂಸನ್ನ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿ ಇದರಲ್ಲಿರೋ ಸೀಡ್ಸ್ನೆಲ್ಲ ತೆಗೆದುಬಿಡಬೇಕು. ಇದು ಏನಾದರೂ ಸೀಡ್ಸ್ ಇದ್ದರೆ ಒಂಥರ ಬಾಯಿಗೆ ಸಿಕ್ಕಿದಾಗ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಸೀಡ್ಸ್ನೆಲ್ಲ ತೆಗೆದು ಕ್ಯೂಬ್ಸ್ದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಪುದೀನ ಎಲೆನ ಹಾಕ್ಕೊತಾ ಇದ್ದೀನಿ. ಮಿಂಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಅದೇ ಡಾಮಿನೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ 1-2 ಎಲೆ ಹಾಕಿದ್ರೆ ಸಾಕು, 1-2ರಿಂದ 3 ಎಲೆ ಹಾಕ್ಕೊಳ್ಳಿ. ಇದಾದಮೇಲೆ ನಾನು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿ. ಒಂದು 3-4 ಆಗೋಷ್ಟು ನಿಮ್ಗೆ ಎಷ್ಟು ಬೇಕೋ, ನಿಮ್ಗೆ ಜಾಸ್ತಿ ತಣ್ಣಗಿರಬೇಕು ಅಂದರೂ ಜಾಸ್ತಿನೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಫ್ರಿಡ್ಜ್ನಲ್ಲೂ ಇಟ್ಕೊಳ್ಬೋದು. ಸೊ ನಾನಿಲ್ಲಿ 3-4 ಹಾಕ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಲೆಮನ್ನ ಹಾಕ್ಕೊಳ್ಬೇಕು. ನಾನು 1/4 ಲೆಮನ್ನ ಎಂತಕೋ ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು 3/4 ಭಾಗ ಇತ್ತು. ಸೊ ಅದನ್ನೇ ಹಾಕ್ಕೊತಾ ಇದ್ದೀನಿ. ಪರವಾಗಿಲ್ಲ, ಹಾಕ್ಕೊಳ್ಬೋದು. ಹುಳಿ ಜಾಸ್ತಿ ಆಗಿಬಿಡುತ್ತೆ ಅನ್ನೋದಾದರೆ ಸ್ವಲ್ಪನೇ ಕಡಿಮೆ ಹಾಕ್ಕೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀನಿ ಅನ್ನೋದಾದರೆ ನಿಂಬೆಹಣ್ಣಿನ ರಸನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೋದು. ಇದೆಲ್ಲ ಆದಮೇಲೆ ನಾನು ಕಲ್ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಲ್ಸಕ್ಕರೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಶುಗರ್ ಆದರೂ ಹಾಕ್ಕೊಳ್ಬೋದು. ನಾನು ಕಲ್ಸಕ್ಕರೆನೇ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಕಲ್ಲಂಗಡಿ ಹಣ್ಣು ಸ್ವಲ್ಪ ಸ್ವೀಟಾಗಿತ್ತು, ಹಾಗಾಗಿ ಮ್ಯಾನೇಜ್ ಆಗುತ್ತೆ ಅಂತೇಳಿ ಕಲ್ಸಕ್ಕರೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ, ಅಂದರೆ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ.
ಬೇಕಿದ್ರೆ ಫಿಲ್ಟರ್ ಮಾಡ್ಕೋಬೋದು, ಇಲ್ಲ ನಾನು ಡೈರೆಕ್ಟಾಗಿ ಹಾಗೆ ಕುಡಿತೀನಿ ಅಂದರೂ ಕುಡಿಬೋದು. ನಾನಿಲ್ಲಿ ಮಕ್ಳಿಗೆ ಕೊಡ್ತಾ ಇದ್ದೀನಲ್ಲ, ಸ್ವಲ್ಪ ಬಾಯಿಗೆ ಒಂದೊಂಥರ ಸಿಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಫಿಲ್ಟ್ರ್ ಮಾಡೇ ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ತಣ್ಣಗಿತ್ತು. ಮನೆಯಲ್ಲಿ ಈ ಥರ ಜ್ಯೂಸ್ಗಳನ್ನೆಲ್ಲ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಆಗಾಗ ಕೊಡ್ತಾ ಇರ್ಬೋದು. ಯಾಕೆಂದರೆ ಸ್ವಲ್ಪ ಜನ ಮಕ್ಳಿಗೆ ಜಾಸ್ತಿ ನೀರು ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ನಮ್ಮ ಲಕ್ಷ್ಯಗೂ ಅಷ್ಟೇ ಜಾಸ್ತಿ ನೀರು ಕುಡಿಯೋದಕ್ಕೆ ಇಷ್ಟ ಆಗಲ್ಲ. ಈ ಥರ ಜ್ಯೂಸ್ನೆಲ್ಲ ಕೊಡ್ತಿದ್ರೆ ಅವನು ಕುಡ್ಕೊತಾನೆ. ಸೊ ಹಾಗಾಗಿ ಎಷ್ಟೊಂದು ಥರ ಫ್ರೂಟ್ಸ್ ಇರುತ್ತೆ, ಅದರಲ್ಲೆಲ್ಲ ಒಂದೊಂದು ಸಲ ಒಂದೊಂದು ಥರ ಜ್ಯೂಸ್ ಮಾಡಿ ಕೊಡ್ತಾಯಿರಿ. ಜ್ಯೂಸ್ ಎಲ್ಲ ಕುಡ್ದಿದ್ದಾದಮೇಲೆ ನಾನು ಲಕ್ಷ್ಯ ಕಿಶನ್ ಸ್ವಲ್ಪ ಹರಟೆ ಹೊಡ್ಕೊಂಡು ಕುತ್ಕೊಂಡ್ಬಿಟ್ವಿ. ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಇನ್ನೇನು ಮೋಹನ್ ಬರೋ ಟೈಮ್ ಆಯಿತು. ಅವ್ರಿಗೆ ಸರ್ಪ್ರೈಸಿಗೆ ಕೊಡಬೇಕು ಅಂತ ಹೇಳಿ ಇಲ್ಲಿ ಕಡಲೆ ಉಸ್ಲಿನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಲೆ ಉಸ್ಲಿ ಮಾಡೋದಕ್ಕೆ ಕಡಲೆಕಾಳನ್ನ ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಇವಾಗ ಸಂಜೆ ಆಯ್ತಲ್ವ, ಚೆನ್ನಾಗಿ ನೆಂದಿತ್ತು. ಕಡಲೆಕಾಳನ್ನ ಹಾಕ್ಕೊಂಡು ಅದು ಸ್ವಲ್ಪ ಮುಳುಗೋ ತನಕ ನೀರನ್ನ ಹಾಕ್ಕೊಂಡಿದ್ದೀನಿ. ಕಡಲೆಕಾಳು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು 4 ವಿಜಿಲ್ ತೆಕ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಮಸಾಲನ ಹಾಕೊತಾ ಇದ್ದೀನಿ. ಇದಕ್ಕೆ ಶುಂಠಿ, ಹಾಗೆ ಕೊತ್ತಂಬರಿ ಸೊಪ್ಪು, ಹಸಿರುಮೆಣಸಿನ್ಕಾಯಿ, ಹಾಗೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಬೆಳ್ಳುಳ್ಳಿನೂ ಸಹ ಹಾಕ್ಕೊಳ್ಬೋದು. ನನ್ನ ಹಸ್ಬೆಂಡ್ಗೆ ಬೆಳ್ಳುಳ್ಳಿ ಹಾಕೊಂಡ್ರೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಸೊ ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪನೂ ನೀರನ್ನ ಹಾಕ್ತಾ ಇರೋ ಥರನೇ ಪುಡಿ ಮಾಡ್ಕೊಂಡು ಬರಬೇಕು. ಸೊ ನಾನು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಅಂದರೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕಲ್ವ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಗೆ 2 ಒಣಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಗಣೇಶನಿಗೆ ಏನಾದರೂ ನೈವೇದ್ಯಕ್ಕೆ ಕೊಡ್ತೀನಿ ಅನ್ನೋದಿದ್ದರೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಅದಕ್ಕೆ ನಾನಿಲ್ಲಿ ಮನೇಲಿ ತಿನ್ನೋದಕ್ಕೋಸ್ಕರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಕಡಲೆ ಉಸ್ಲಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕಾದ್ರೆ ಒಂಥರ ರುಚಿ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ. ಸೊ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಹುರ್ಕೊಂಡಿದ್ದು ಆದಮೇಲೆ ಬೇಯಿಸಿರೋ ಅಂಥ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ನೀರನ್ನ ನಾನು ತೆಕ್ಕೊಂಡು ಬಿಟ್ಟಿದ್ದೀನಿ, ನೀರನ್ನ ಹಾಕ್ಕೊತಾ ಇಲ್ಲ. ನೀರನ್ನ ಬೇಕಾದರೆ ನೀವು ಯಾವುದಾದ್ರೂ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಬೋದು, ಚೆಲ್ಲಬೇಡಿ. ಯಾವುದಾದ್ರೂ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಿ ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಏಕೆಂದರೆ ನಾನು ಕಡಲೆಕಾಳನ್ನ ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕ್ಕೊಂಡಿದ್ದೆ. ನೀವು ಬೇಯೋವಾಗ ಉಪ್ಪನ್ನ ಹಾಕಿಲ್ಲ ಅಂದರೆ ಈ ಟೈಮಲ್ಲಿ ನೀವು ಉಪ್ಪನ್ನ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ ಕಡಲೆಕಾಳನ್ನ ಬೇಯಿಸೋವಾಗ ಉಪ್ಪನ್ನ ಹಾಕ್ಕೊಂಡಿದ್ದೆ, ಹಾಗಾಗಿ ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದನ್ನೆಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲೇ ಮೋಹನ್ ಅವ್ರು ಬಂದರು. ಸೊ ಅವರು ಏನಿದು ಇಷ್ಟೊಂದು ಘಮ ಅಂತಿದೆ, ಏನು ಸ್ಪೆಷಲ್ ಅಂತ ಬಂದರು. ನೋಡಿ ಕಡಲೆ ಉಸ್ಲಿ ಅಂತ ಹೇಳಿದೆ. ಅವರಿಗಂತೂ ಫುಲ್ ಖುಷಿ ಆಯಿತು. ಸೊ ಏನು ಇವತ್ತು ಸ್ಪೆಷಲ್ ಕಡಲೆ ಉಸ್ಲಿ ಮಾಡಿಬಿಟ್ಟಿದ್ದೀರಾ ಅಂದರು. ಏನಿಲ್ಲ, ನಮ್ಗೆ ಇಷ್ಟವಾಗಿರೋರಿಗೆ ಇಷ್ಟವಾಗಿರೋ ತಿಂಡಿ ಮಾಡ್ಕೊಡೋದ್ರಲ್ಲಿ ಸ್ಪೆಷಲ್ ದಿನ ಬೇಕಾ ಅಂತ ಹೇಳಿದೆ. ಸೊ ಅವ್ರಿಗಂತೂ ತುಂಬಾ ಖುಷಿ ಆಯಿತು. ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ಸೊ ಅವರು ನಮಗೆ ಅಂತ ಬೆಳಗಿಂದ ಸಂಜೆವರೆಗೂ ದುಡ್ಕೊಂಡು ಬಂದಿರ್ತಾರಲ್ವ, ಅವ್ರಿಗೋಸ್ಕರ ನಾವು ಇಷ್ಟು ಮಾಡಿಲ್ಲ ಅಂದರೆ ಹೇಗಲ್ವಾ. ಸೊ ಹಾಗಾಗಿ ನಾನು ಆಗಾಗ ನನ್ನ ಹಸ್ಬೆಂಡ್ಗೆ ಏನು ಇಷ್ಟ ಆಗುತ್ತೆ, ನನ್ನ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದನ್ನೇ ಯೋಚನೆ ಮಾಡಿ ಕೊಡ್ತಾ ಇರ್ತೀನಿ. ಅವ್ರೇನು ಗೊತ್ತಾ, ಹೊರಗಡೆ ತಿಂಡಿ ಅಂತೂ ಕೊಡಿಸಲ್ಲ, ಮನೆ ಒಳಗಡೆನಾದರೂ ಏನಾದರೂ ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಅಂತ ಇವತ್ತು ಕಡಲೆ ಉಸ್ಲಿನ ಮಾಡಿದ್ದೆ. ತುಂಬ ರುಚಿಯಾಗಿತ್ತು ಅಂತಲೂ ಹೇಳ್ತಾಯಿದ್ರು. ಇದನ್ನೆಲ್ಲ ತೊಗೊಂಡು ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಮೇಲ್ಗಡೆ ಟೆರೀಸ್ಗೆ ಹೋದ್ವಿ. ಸೊ ಅಲ್ಲಿ ನಾವೆಲ್ಲರೂ ಮಾತಾಡಿಕೊಂಡು ಒಂದು ಸ್ವಲ್ಪ ಕಷ್ಟ ಸುಖ ಹಂಚ್ಕೊಂಡು ಇದನ್ನೆಲ್ಲ ತಿನ್ಕೊಂಡ್ವಿ. ಇದೆಲ್ಲ ಆದಮೇಲೆ ಹಾಗೆ ಸ್ವಲ್ಪ ಗಾಳಿ ಚೆನ್ನಾಗಿ ಬಿಸ್ತಿತ್ತು. ಒಳಗಡೆ ಏಕೋ ಒಂಥರ ಸೆಕೆ ಅನಿಸ್ತಿತ್ತು. ಲಕ್ಷ್ಯಗೆ ನಾಳೆ ಎಕ್ಸಾಮ್ ಇರೋದ್ರಿಂದ ಅವನಿಗೆ ಸ್ವಲ್ಪ ರಿವಿಷನ್ ಎಲ್ಲ ಹಾಕಿ ಕೊಟ್ಟಿದ್ದೆ. ಅವನು ಸ್ವಲ್ಪ ಪ್ರಿಪೇರ್ ಆಗ್ತಿದ್ದ ಎಕ್ಸಾಮ್ಗೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹೋಗಿ ಬರ್ತೀನಿ, ಬಾಯ್.